ಆರೋಪ ಕೇಳಿ ಬಂದಿದೆ. ಆರ್ ಅಶೋಕ್ ವಿರುದ್ಧ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲ್ಲಿ ಭೂ ಕಬಳಿಕೆ ಆಗಿದೆ? ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ನೂರಾರು ಕೋಟಿ ಹಗರಣ ಆಗಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಜಮೀನು ಹಗರಣದ ದಾಖಲೆಯನ್ನ ನೀಡ್ತೀವಿ ಅಂತ ಹೇಳ್ತಾ ಇರೋದು. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಭೂ ಹಗರಣ ನಡೆದಿದೆ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ತಿರುಗೇಟ್ ನೀಡುತ್ತಾ ಆರ್ ಅಶೋಕ್ ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾರಾ? ಭೂ ಕಬಳಿಕೆ ಆರೋಪ ಈಗ ಅಶೋಕ್ ಅವರ ವಿರುದ್ಧ ಕೇಳಿ ಬಂದಿದೆ. ಸ್ವತಃ ಗೃಹ ಸಚಿವ ಪರಮೇಶ್ವರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೋಡೋಣ ಅವ್ರೇನು ಹೇಳಿದ್ದಾರೆ. 2016-10-2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009 ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009ರಲ್ಲಿ 16/10/2009 ಆಫ್ಟರ್ ಗ್ಯಾಪ್ ಆಫ್ 2 years from the purchase. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ. ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೋದು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್. ಕಾಂಗ್ರೆಸ್ಸಿಗೆ ನೋಡಿ, ಸಿದ್ದರಾಮಯ್ಯನವರ ಬುಡಕ್ಕೆ ಬಂದಾಗ ನಿಮಗೆ ಉಳಿದವ್ರದ್ದು ಸಮಸ್ಯೆಗಳು ಗೊತ್ತಾಗತ್ತಲ್ಲ, ಉಳಿದವ್ರು ತಪ್ಪು ಮಾಡಿ. ಇದಕ್ಕಿಂತ ಮೊದಲು ಯಾಕೆ ಬರಲಿಲ್ಲ? ಬಿ ಜೆ ಪಿಯವರು 21 ಹಗರಣಗಳಿದೆ ಅಂತೇಳಿ ನಿಮ್ಮ ಬುಡಕ್ಕೆ ಬಂದಾಗ ಯಾಕೆ ನೆನಪಾಯ್ತು ನಿಮಗೆ? ವಿ ಆರ್ ವೆರಿ ಹ್ಯಾಪಿ. ನೀವು ಕಾಂಗ್ರೆಸ್ನವರು ಬಿ ಜೆ ಪಿಯವರ ಪ್ರತಿಯೊಬ್ಬರ ಭ್ರಷ್ಟಾಚಾರವನ್ನು ಬಯಲು ಮಾಡ್ತಾ ಹೋಗಬೇಕು. ಬಿ ಜೆ ಪಿಯವರು ಕಾಂಗ್ರೆಸ್ನವರ ಪ್ರತಿಯೊಂದು ಭ್ರಷ್ಟಾಚಾರವನ್ನು ಬಯಲು ಮಾಡ್ತಾ ಹೋಗಬೇಕು. ನೀವು ಹೆಂಗೆ ಹೊಡೆದಾಡಬೇಕು ಅಂತಂದರೆ ಹೊಡೆದಾಡಿ ನೀವೆಲ್ಲ ಜೈಲಿಗೆ ಹೋಗಬೇಕು. ನೀವೆಲ್ಲ ಕಿತ್ತು ಗುಡ್ಡೆ ಹಾಕ್ಕೊಂಡಿದ್ದೀರಲ್ಲ ಜಾಗ. ಇನ್ನೊಂದು ಸದಾನಗೌಡರದೊಂದು ಬರುತ್ತೆ, ಐ ಥಿಂಕ್ ಸದಾನಗೌಡರು ಬರುತ್ತೆ. ಆಮೇಲೆ ಒಬ್ಬ ಯಾರೋ ಅಲ್ಲಿ 80 ಸೈಟ್ಗಳನ್ನು ಒಂದೇ ದಿವಸಕ್ಕೆ ಮಾಡ್ಕೊಂಡಿದ್ದಾನಂತೆ, ಬರಬೇಕು. ಒಬ್ಬರ ಆರೋಪ ಪ್ರತ್ಯಾರೋಪ ಆಗಿ ಎಲ್ಲ ಆಚೆ ಬಂದ್ಬಿಡ್ಲಿ ರಾಜಕಾರಣಿಗಳು. ಅಸಲಿ ಬಣ್ಣ ಇದು ನಿಜವಾಗ್ಲೂ ಆಗ್ಬೇಕಾಗಿರೋದು. ಇದೇನು ಗೊತ್ತಾ, ಹೋಲ್ಸೇಲ್ ಕಳ್ರು ಇವರೆಲ್ಲ, ಹೋಲ್ಸೇಲ್ ಕಳ್ರು. ಇದು ಹೆಂಗೆ ಅಂತಂದರೆ, ನಾನೊಂದು ಕಳ್ಳತನ ಮಾಡಿರ್ತೀನಿ, ಆಯಿತಾ, ನೀವೊಂದು ಕಳ್ಳತನ ಮಾಡಿರ್ತೀರಿ. ಯಾವುದೋ ವಿಚಾರದ ನನ್ನ ಕಳ್ಳತನ ಹೊರಗೆ ಬಂದುಬಿಡ್ತು. ಆಗ ನಿಮಗೆ ಅನಿವಾರ್ಯವಿಲ್ಲದೆ ನೀವು ಅದನ್ನು ಹೇಳಬೇಕಾಗತ್ತೆ, ನೀವು ಪಾರ್ಟಿ ವೈಸ್. ಜಯಪ್ರಕಾಶ್ ಶೆಟ್ಟರ ಇದು ಹಿಂಗಾಗಿದೆ ಅಂತೇಳಿ. ಆಗ ನನಗೆ ನಿಮ್ಮ ಡೈರೆಕ್ಟ್ ಹೇಳಕ್ಕೆ ಬರಲ್ಲ, ಶ್ರೀಪಾದ್ ಪಾಟೀಲ್ ಕೂಡ ಕಳ್ಳತನ ಮಾಡಿದ್ದಾನೆ ಅಂತ ಇನ್ನೊಬ್ಬರನ್ನು ಕಳಿಸೋದು. ಅವನು ಬಂದ್ಬಿಟ್ಟು ಶ್ರೀಪಾದ್ ಪಾಟೀಲ್ ಅವರ ಒಂದು ಕಳ್ಳತನವನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂತ. ಅಷ್ಟಾಗುವಾಗ ಇನ್ನೊಂದು ಕಡೆಯಿಂದ ಈಗ ಚೂಬಿಟ್ಟಂಗೆ ಯಾರು ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ ಒಂದು ಕೇಸ್ ಹಾಕೋದು. ನೀವು ಅದೊಂದು ಈ ಹೊಡೆದಾಡ್ಕೊಂಡು ಸಾಯಬೇಕು. ಜನಗಳಿಗೆ ಗೊತ್ತಾಗಬೇಕು ನೀವು ಎಂಥ ಕಳ್ರಿದ್ದೀರಿ, ನೀವು ಯಾವ ರೀತಿ ಜನಗಳನ್ನು ಧೋಖಾ ಮಾಡ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ ಅಂತೇಳಿ. ನೀವು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಬೇಕು. ನೀವೆಲ್ಲರೂ ಕೂಡ ಜನರ ಮುಂದೆ ಬೆತ್ತಲಾಗಬೇಕು. ಈಗಾಗಲೇ ರಾಜಕೀಯ ಸುದ್ದಿಗಳನ್ನ ಗಮನಿಸ್ತಾ ಇದ್ದೀವಿ. ಈ ಮಧ್ಯೆ ದಿನೇಶ್ ಗುಂಡೂರಾವ್ ಒಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ವೀರ ಸಾವರ್ಕರ್ ಬಗ್ಗೆ ಮತ್ತೊಮ್ಮೆ ವಿವಾದಾತ್ಮಕ ಮಾತನ್ನ ದಿನೇಶ್ ಗುಂಡೂರಾವ್ ಆಡಿದ್ದಾರೆ. ಈ ಮೂಲಕ ವಿವಾದದ ಕಿಡಿ ಸಚಿವರಿಂದ. ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ, ಮಾಂಸವನ್ನ ತಿಂತಾ ಇದ್ರು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಾಂಸಾಹಾರಿಯಾಗಿದ್ರು, ಗೋ ಹತ್ಯೆಗೆ ಅವರು ವಿರೋಧ ಮಾಡಿರಲಿಲ್ಲ. ಮೂಲಭೂತ ವಾದ ಇತ್ತು, ಆದರೆ ಆಧುನಿಕ ಚಿಂತನೆಯೂ ಇತ್ತು ಸಾವರ್ಕರ್ ಅವರಲ್ಲಿ. ಅವರು ಚಿತ್ಪಾವನ ಬ್ರಾಹ್ಮಣರಾಗಿದ್ರು, ಮಾಂಸ ತಿಂತಾ ಇದ್ರು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದರ ಜೊತೆಗೆ ಮೊಹಮ್ಮದ್ ಅಲಿ ಜಿನ್ನಾ ಹಾರ್ಡ್ ಕೋರ್ ಇಸ್ಲಾಂನಲ್ಲಿ ನಂಬಿಕೆ ಇರಲಿಲ್ಲ ಅವ್ರಿಗೆ, ಅವರು ಕೂಡ ಹಂದಿ ತಿಂತಾ ಇದ್ರು ಅಂತ ಹೇಳ್ತಾರೆ ದಿನೇಶ್ ಗುಂಡೂರಾವ್. ಟೀಕೆ ಮಾಡಿ ನಾವು ಸವರ್ಕರ್ ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಸವರ್ಕರ್ ಒಬ್ಬ ಯಾಕೆ ಸವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ್ ಬ್ರಾಹ್ಮಣ. ಬಟ್ ಈ ವಾಸ್ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಗೋ ಸ್ಲಾಟರ್. ಅವ್ರು ಏನಂತ ಹೇಳಿದ್ರೆ ಅದು ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ. ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು. But on one side is a modernist also.
ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತಾ ಇದ್ರು ಅಂತ. But definitely, as a Brahmin, he was eating meat, and he was openly propagating eating meat. So, ಆ ಒಂದು ಥಿಂಕಿಂಗ್ ಇದೆ. ಹಂಗ್ ನೋಡಕ್ ಹೋದ್ರೆ ಗಾಂಧಿ ಮತ್ತು ಇವರೆಲ್ಲ ಇವನ್ ಇನ್ನೊಬ್ರು ಯಾರು ನಾವು ಮಾತಾಡ್ತೀವಿ, ಗಾಂಧಿ ಅವರು ವೆಜಿಟೇರಿಯನ್. ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಬಟ್ ಹಿಸ್ ಆಕ್ಷನ್ಸ್ ಆರ್ ಡಿಫರೆಂಟ್. ಹಿ ವಾಸ್ ಎ ಡೆಮೊಕ್ರಾಟಿಕ್ ಪರ್ಸನ್. ಅವನು ಕೂಡ ಇವನ್ ಜಿನ್ನಾ ವಾಸ್ ಆಲ್ಸೋ ಅದರ್ ಎಕ್ಸ್ಟ್ರೀಮ್. ಅವರು ಕೂಡ ಹಂಗೇನೆ. ಅವರು ಕೂಡ he was never a hardcore Islamist believer. He used to drink wine or even ಅವರು ಕೂಡ ಪೋರ್ಕ್ ತಿಂತಾ ಇದ್ರು ಅಂತ ಹೇಳ್ತಾರೆ. ಸೊ ಆ ಮಾಡಿದ ಬಟ್ he becomes the Muslim icon. ಅದೇ ಈ ಟೂ ನೇಷನ್ ಥಿಯರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ. ಬಟ್ ಜಿನ್ನಾಗೆ ಅವ್ನು ಫಂಡಮೆಂಟಲಿಸ್ಟ್ ಇರಲಿಲ್ಲ. ಬಟ್ ಸವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್. ಆ ರೀತಿ ಟೀಕೆ ಮಾಡಿ ನಾವು ಸವರ್ಕರ್ ನಮ್ಮ ಮೇಲೆ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಸವರ್ಕರ್ ಒಬ್ಬ ಯಾಕೆ ಸವರ್ಕರ್ ಅವ್ರ ಮಾಂಸ ತಿಂತಾ ಇದ್ರು. ತಿರುಪತಿ ರಹಸ್ಯ ಭಾಗ 11. ಸುರಪುರದ ಮಾಜಿ ಶಾಸಕ ಇದಾರಲ್ಲ ರಾಜುಗೌಡರು, ಆ ಸುರಪುರದ ಸಂಸ್ಥಾನದ ಭಾಗ ಅವರು. ಈ ಸುರಪುರ ರಾಜ ತಿರುಪತಿಗೆ ಎಂತೆಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ರಥ ಎಳೆಯುವಾಗಲೂ ಈಗಲೂ ಕೂಡ ಸುರಪುರ ರಾಜನ ಹೆಸರನ್ನು ಮೊದಲು ಹೇಳ್ತಾರೆ. ಆದರೆ ಅವ್ರಿಗೊಂದು ಏನೋ ಒಂದು ವಿಶೇಷ ಏನಪ್ಪ ಅಂತಂದರೆ, ಸುರಪುರದ ಈ ಇಷ್ಟೆಲ್ಲ ಆರಾಧನೆ ಮಾಡುವಂಥವ್ರು ತಿರುಪತಿ ಬೆಟ್ಟ ಹತ್ತೋಂಗಿಲ್ಲ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಂಗಿಲ್ಲ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಸುರಪುರ ಸಂಸ್ಥಾನದಲ್ಲಿ. ಹೆಂಗೆ ಮಾಡಿದ್ದಾರೆ ಅಂತಂದರೆ, ಆ ಅರಮನೆಯ ಬಾಗಿಲನ್ನು ಹಿಂಗೆ ತೆಗೆದರೆ, ಒಂದು ಕಿಟಕಿಯನ್ನು ತೆಗೆದರೆ ಗರ್ಭಗುಡಿಯಲ್ಲಿ ವೆಂಕಟೇಶ್ವರನಿಗೆ ಮಹಾ ಪೂಜೆಗಳಾಗ್ತಾ ಇರುವಂಥ ದೃಶ್ಯ ಇದೆಯಲ್ಲ, ಆ ಕಿಟಕಿಯಿಂದ ಕಾಣುತ್ತೆ. ಆಶ್ಚರ್ಯ ಏನಪ್ಪ ಅಂದರೆ ಇವರು ಅಲ್ಲಿಗೆ ಹೋಗೋಂಗಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಬನ್ನಿ ನೋಡೋಣ. ಅದು ಸುರಪುರ, ದೊರೆಗಳು ಆಳಿದ ನಾಡು. ರಾಜನಿಗೆ ಒಂದು ವರ ಕೊಟ್ಟಿದ್ದಂತೆ ತಿರುಪತಿ. ಸುರಪುರ ಎಂತ ಇದ್ದಂತೆಯೇ ಅದು ನಾಯಕರ ನಾಡು ಅಂತ ಎಲ್ರಿಗೂ ಗೊತ್ತಾಗುತ್ತೆ. 3 ಶತಮಾನಗಳ ಕಾಲ ಸುರಪುರವನ್ನ ರಾಜಧಾನಿಯನ್ನಾಗಿಸಿಕೊಂಡು ರಾಜ್ಯಭಾರ ಮಾಡಿದ ಗೋಸಲ ವಂಶಜರು ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಟಿದ್ರು. 100ಕ್ಕೂ ಹೆಚ್ಚು ದೇಗುಲಗಳನ್ನು ನಿರ್ಮಿಸಿದ್ರು. ವೇಣುಗೋಪಾಲ ಸ್ವಾಮಿ ದೇಗುಲ ಕಟ್ಟಿದ್ದೇಕೆ? ಅದು 1710 ರಾಜ ಪಿತಾಂಬರ ಬಹರಿ ಪಿಡ್ಡನಾಯಕರ ಕನಸಲ್ಲಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿದ್ದ. ನಿನ್ನ ಭಕ್ತಿಗೆ ನಾನು ಮಾರು ಹೋಗಿದ್ದೇನೆ, ನೀನು ತಿರುಪತಿಯವರೆಗೆ ಬರಬೇಕಾಗಿಲ್ಲ, ಬದಲಿಗೆ ನಿನ್ನ ರಾಜಧಾನಿಯಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸು, ಅಲ್ಲೇ ಕೈ ಮುಗಿದ್ರೂ ಸಾಕು, ನಾನು ನಿನಗೆ ಆಶೀರ್ವಾದ